ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಖ್ಯಾತ ನಿರ್ದೇಶಕನಿಗೂ ಇದೀಗ ಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಘಟನೆ ಬಳಿಕ ನಿರ್ದೇಶಕನ ಜೊತೆ ದರ್ಶನ್ ಮಾತುಕತೆ ನಡೆಸಿದ್ರು ಅನ್ನೋ ಶಂಕೆ ಇದೆ. ಫೋನ್ ಕರೆ ಮೂಲಕ ಸಂಪರ್ಕದಲ್ಲಿದ್ರ ಖ್ಯಾತ ನಿರ್ದೇಶಕ ದರ್ಶನ್ ಜೊತೆ. ಈ ಹಿನ್ನೆಲೆ ಖ್ಯಾತ ನಿರ್ದೇಶಕನಿಗೆ ನೋಟಿಸ್ ಕೊಡೋದಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಘಟನೆ ಬಳಿಕ ನಿರ್ದೇಶಕ ದರ್ಶನ್ ಭೇಟಿಯಾದ ಮಾಹಿತಿ ಕೂಡ ಕಲೆ ಹಾಕಲಾಗಿದೆ. ದರ್ಶನ್ ಕಾಲ್ ಡೀಟೇಲ್ಸ್ ನಲ್ಲಿ ನಿರ್ದೇಶಕನ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್. ಘಟನೆಗೆ ಸಂಬಂಧಪಟ್ಟಂತೆ ಆ ದಿನ ಅಥವಾ ಅದರ ಹಿಂದಿನ ದಿನ, ಕೊಲೆಯಾದ ನಂತರದ ದಿನ ದರ್ಶನ್ ಯಾರ ಜೊತೆಗೆಲ್ಲ ಸಂಪರ್ಕದಲ್ಲಿದ್ರು ಅವರೆಲ್ಲರನ್ನೂ ಕೂಡ ಕರೆ ಮಾಡಿ ಅವ್ರನ್ನ ವಿಚಾರಣೆಯನ್ನು ಕೂಡ ನಡೆಸಿರೋ ಉದಾಹರಣೆ ಇದೆ. ಈಗ ಖ್ಯಾತ ನಿರ್ದೇಶಕನಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಹಾಗಾದ್ರೆ ಆ ನಿರ್ದೇಶಕ ಯಾರು, ಏನ್ ಮಾತುಕತೆ ಆಗಿರಬಹುದು, ವಾಟ್ ನೆಕ್ಸ್ಟ್? ಹಾಗಾದ್ರೆ ಸಭಾ, ಈಗಾಗಲೇ ಪ್ರಕರಣ ಸಂಬಂಧ ದರ್ಶನ್ ಅವರು ಆ ಒಂದು ಘಟನೆಯ ಬಳಿಕ ಅಥವಾ ಕೊಲೆಯಾದ ಬಳಿಕ ರೇಣುಕಾಸ್ವಾಮಿ ಕೊಲೆಯ ನಂತರ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಅಥವಾ ನೋಟಿಸ್ ಕೊಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರು. ಇದರ ಉದ್ದೇಶ ಇಷ್ಟೇ, ಅಂದ್ರೆ ಪ್ರಮುಖವಾಗಿ ಅವರ CDR ದರ್ಶನ್ ಅವರ ಕಾಲ್ ಡೀಟೇಲ್ಸ್ ಅಥವಾ ಅವರ ನಂಬರ್ನ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡುವಂತ ಸಂದರ್ಭ ಆಗಿರ್ಬೋದು, ಅಥವಾ ಫಿಸಿಕಲ್ ಆಗಿ ಇವರೇ ಹೋಗಿ ಭೇಟಿ ಆಗಿರುವಂತದ್ದಾಗಿರ್ಬೋದು. ಈ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಘಟನೆ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ರ ಅನ್ನೋದನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ಖ್ಯಾತ ನಿರ್ದೇಶಕ ಜೊತೆಗೆ ದರ್ಶನ್ ಅವರ ಸಿನಿಮಾಗಳನ್ನ ಇತ್ತೀಚೆಗೆ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕನಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಬಿಕಾಸ್ ದರ್ಶನ್ ಅವರ ಕಾಲ್ ಡೀಟೇಲ್ಸ್ ಅಲ್ಲಿ ಅವರಿಗೆ ಕರೆ ಮಾಡಿರೋದು ಕೂಡ ಪತ್ತೆಯಾಗಿದೆ. ಜೊತೆಗೆ ಫಿಸಿಕಲ್ ಆಗಿ ಈ ಘಟನೆಯ ನಂತರ ಅವರನ್ನ ನೇರವಾಗಿ ಭೇಟಿಯಾಗಿರೋದು ಕೂಡ ಗೊತ್ತಾಗಿರೋದ್ರಿಂದ ಇಲ್ಲೆಲ್ಲ ಒಂದ್ ಕಡೆ ಘಟನೆಯಾದ ಬಳಿಕ ಆರೋಪಿಗಳಿಗೆ ಸಹಾಯ ಮಾಡಿದ್ರ ಅಥವಾ ಹಣಕಾಸಿನ ಸಹಾಯ ಮಾಡಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವ ನಿಟ್ಟಿನಲ್ಲಿ, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಏನಾದ್ರೂ ಆ ನಿರ್ದೇಶಕರಿಗೆ ದರ್ಶನ್ ಅವರು ನೀಡಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಒಂದ್ ವೇಳೆ ಏನಾದ್ರೂ ಅಲ್ಲಿ ಆರೋಪಿಗಳಿಗೆ ಹಣಕಾಸಿನ ಸಹಾಯ ಅಥವಾ ಬೇರೆ ರೀತಿಯ ಸಹಾಯವನ್ನ ಮಾಡಿದ್ರೆ ಆಗ ಆ ನಿರ್ದೇಶಕರಿಗೆ ಸಮಸ್ಯೆ ಆಗುತ್ತೆ. ಅಥವಾ ಏನಾದ್ರೂ ಈ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇತ್ತು, ಈ ರೀತಿ ದರ್ಶನ್ ಅವರು ಬಂದು ಹೇಳಿದ್ರು ಅಂತ ಹೇಳಿದ್ರೆ ಆಗ ಆ ಖ್ಯಾತ ನಿರ್ದೇಶಕರನ್ನ ಕೂಡ ಈ ಪ್ರಕರಣದಲ್ಲಿ ವಿಟ್ನೆಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿಯೇ ಈಗ ಸದ್ಯ ಆ ಮಾಹಿತಿಯನ್ನ ಪಡೆಯೋದಕ್ಕೆ, ನೋಟಿಸ್ ಅನ್ನ ನೀಡೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇವತ್ತು ಅಥವಾ ನಾಳೆ ಆ ಖ್ಯಾತ ನಿರ್ದೇಶಕರಿಗೆ ನೋಟಿಸ್ ಅನ್ನ ಕೊಟ್ಟು ಪೊಲೀಸರು ವಿಚಾರಣೆಯನ್ನ ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.